ಸೊ ಗೈಸ್ ಇವತ್ತೇನು ಎಕ್ಸ್ಪೆರಿಮೆಂಟ್ ಇಲ್ಲ, ನಾನು ಫಾರೆಸ್ಟ್ ರಿವರ್ ಕ್ರಿಯೇಟ್ ಮಾಡಿದ್ದೀನಿ, ಅದು ಈ ಬಾಕ್ಸ್ ಒಳಗೆ. ಹಾಂ ಗೈಸ್, ಈ ಬಾಕ್ಸ್ ಪಾಸಿಬಲ್ ಇಲ್ಲ, ನಾನು ಮಾಡಿ ತೋರಿಸ್ತೀನಿ. ಹಾಗೆ ಅದೇನು ಈಸಿ ಬಿ ಇಲ್ಲ. ಯಾಕಪ್ಪ ಅಂದ್ರೆ ಇದ್ರ ಒಳಗೆ ನಾವು ಲಿವಿಂಗ್ ಪ್ಲಾಂಟ್ ಮತ್ತು ಫ್ಲೋರಿಂಗ್, ಹರೆ ನೀರು ಮತ್ತು ಮಣ್ಣು ಕಲ್ಲ, ಸೊ ಗೈಸ್ ಇಷ್ಟೆಲ್ಲ ಹಾಕಿ ನಾವು ಕ್ರಿಯೇಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಪಂಪ್ ಟೆಸ್ಟ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ನಾ ಬೆಳೆಸಿದ ಅದು ವಿಡಿಯೋ ಹಾಕ್ತೀನಿ ನೋಡ್ರಿ. ಸೊ ಗೈಸ್ ಈ ವಿಡಿಯೋ ಚಾಲು ಮಾಡ್ಬೇಕಂತೆಲ್ಲ ಐಟಮ್ ತಂದಿಟ್ಟಿನಿ. ಇದು ಹಿಂಗೆ ಸರ್ಸಿಲಿ ಜಸ್ಟ್ ಅದು ಏನೈತೆ ವಾಟರ್ ಪಂಪ್ ಇದ್ದು ಪೂರಾ ಓಡಿ ಮಲ್ಕೆ ಹರಿದು ಜುಗಾಡ್ ಮಾಡಿ ಹೆಂಗೋ ರಿಪೇರಿ ಮಾಡಿ ಚಾಲು ಮಾಡಿದ. ಈಗ ಅದು ಪಂಪ್ ಟೆಸ್ಟ್ ಮಾಡಿ ನೋಡಿ. ಸೊ ಗೈಸ್ ಈಗ ಪಂಪ್ ಟೆಸ್ಟ್ ಮಾಡೋಕೆ ಒಳಗೆ ನೀರು ಹಾಕ್ತೀನಿ. ಹಾಗೆ ಲೀಕೇಜ್ ಅದ ನೀರು ಗೊತ್ತಾಗ್ತದ. ಸೊ ಗೈಸ್ ಈಗ ನೀರು ಹಾಕಿನಿ, ಅವಾಗ ಮೋಟ್ರ್ ಬಿಟ್ಟು ಬಟನ್ ಹಾಕಿ ನೋಡ್ತೀನಿ ಚಾಲು ಅದ ಅಂತ. ಈಗ ಅದು ಪ್ಲಗ್ದಾಗ ಚುಚ್ಕೇಶನ್ ಬಟನ್ ಹಾಕಿ ನೋಡೋಣ. 1 2 3 ಚಾಲು ಆಗಲ್ಲ ಅಂತ ಹೇಳಿದ್ರೆ ಯಾಕಪ್ಪ ಅಂದ್ರೆ ಬಿದ್ದು ಪೂರ ಬುಕ್ನೆ ಆಗಿತ್ತು. ಅದು ವಿಡಿಯೋ ಹಾಕ್ತೀನಿ ಅಂದಿದ್ದಲ್ಲ, ಹಾಕ್ತೀನಿ. ಪೂರ ಬಿದ್ದು ಬುಕ್ನೆ ಆಗಿತ್ತು ಅದು, ಆದ್ರೆ ಭೀ ಚಾಲು ಅಲ್ಲ. ಸೊ ಗೈಸ್ ಈಗ ಇದು ಸಿಂಪಲ್ ಸೆಟಪ್ ರೆಡಿ ಆಯ್ತಲ್ಲ. ಈಗ ನಾ ಏನು ಮಾಡಿ, ಈಗೇನಪ್ಪ ಅಂದ್ರೆ ಅದ್ರ ಮ್ಯಾಗ ಒಂದು 4 ಸೈಡ್ ಕಲ್ಲಿಟ್ಟು ಅದ್ರ ಮೇಲೆ ಜಾಲಿ ಹಾಕ್ಬೇಕು. ಜಾಲಿ ಹಾಕೋಣ ಮಣ್ಣು ಮತ್ತು ಕಲ್ಲು ಅದು ಏನಿಲ್ಲ ಅವಾಗೆ ಅದು ರೆಡಿ ಮಾಡೋಣ. ಹಾಂ ಚಾಲು ಅದ. ಸೊ ಗೈಸ್ ನಂಬಲ್ಲಿ ಒಂದು ರಫ್ ಡಿಸೈನ್ ಅದ ತೋರಿಸ್ತೀನಿ ಈಗ. ಸೊ ಹಿಂಗೆ ಇಲ್ಲಿ ಗಿಡ ಇಲ್ಲಿ ಗಿಡ ಇಲ್ಲಿ ಗಿಡ ಮತ್ತು ಸೈಡಿ ಹಿಂಗೆ ಕಲ್ಲ. ಸೊ ಗೈಸ್ ಯಾರು ಜಡ್ಜ್ ಮಾಡ್ಬೇಡ್ರಿ ಈ ಡಿಸೈನಿಗೆ ನೋಡಿ. ಸೊ ಗೈಸ್ ಇದೇ ಥರ ನಾ ಮಾಡ್ತೀನಿ. ಈಗೇನು ಮಾಡ್ಬೇಕಪ್ಪ ಅಂದ್ರೆ ಇದು ಪಂಪ್ ಇಲ್ಲೇ ಇರಲಿ. ಸೊ ಮತ್ತು ಸುತ್ತ ಒಳಗೆ ಕಲ್ಲು ಹಾಕಿ ತಳ ಬಿದ್ದಲ್ಲ ಇದು ಜಾಲಿ ಇಡ. ಸೊ ಗೈಸ್ ಈಗ ಅದು ಕಲ್ಲು ಇಟ್ಕೇಶನ್ ಜಾಲಿ ಇಡ ಬಂದಿನಲ್ಲ, ಈಗ ಏನು ಮಾಡ್ತೀನಿ ಸುತ್ತ ಕಲ್ಲು ಇಡ್ತೀನಿ, ಕಲ್ಲು ಇಟ್ಕೇಶನ್ ಜಾಲಿ ಇಡ್ತೀನಿ. ಸೊ ಗೈಸ್ ಈಗ ಇಟ್ಟಾಯ್ತು. ಈಗೇನಪ್ಪ ಅಂದ್ರೆ ಇದ್ರ ಮೇಲೆ ಜಾಲಿ ಇಡಬೇಕು. ಜಾಲಿದು ನಾ ಮೊದಲೇ ಕಟ್ ಮಾಡಿ ಇಟ್ಕೊಂಡಿನಿ. ಇದು ಈ ಥರ ಬರ್ತದೆ ಒಳಗೆ, ಅಂದ್ರೆ ಈ ಪೈಪ್ ಇದ್ರೊಳಗಿನ ಪೈಪ್ ಬರ್ತದೆ. ಪೈಪ್ ಬಂದು ಇಲ್ಲಿಂದ ಮ್ಯಾಗ ಬರ್ತದೆ, ಇಲ್ಲಿ ಫೌಂಟೇನ್ದು ಇದು ಬರ್ತದೆ, ಹಳ್ಳ ಹರಿತದಲ್ಲ ಮೇನ ಇಲ್ಲಿಂದೆ. ಸೊ ಗೈಸ್ ಈಗ ಅದನ್ನು ಈಗ ಕ್ಯಾಮ್ರಾ ಅದ ಕೈಯಾಗ ಕರೆಕ್ಟ್ ಸೆಟಪ್ ಮಾಡೋಕ್ಕಾಗಲ್ಲ, ಅದು ಮಾಡೇ ತೋರಿಸ್ತೀನಿ ಬಾಯ್. ಸೊ ಗೈಸ್ ಈ ಥರ ನಾ ಪಂಪ್ ಸೆಟ್ ಮಾಡಿ ಇದು ಜಾಲಿ ಒಳಗಿಂದು ಪಂಪ್ ತೊಗೊಂಡು ಮ್ಯಾಗ ತಂದೀನಿ. ಈಗೇನಪ್ಪ ಅಂದ್ರೆ ಈ ಜಾಲಿ ಅದಕ್ಕಪ್ಪ ಅಂದ್ರೆ ಇದ್ರ ಮ್ಯಾಗ ಹಿಂಗೆ ಹಾಸ್ತೀನಿ. ಹಾಸ್ಕೇಶಿಂದ ಈಗ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್ ಈಗ ಜಸ್ಟ್ 10% ಆಗ್ಯದ, ಇನ್ನು 90% ಉಳಿದದ. ಸೊ ಗೈಸ್ ಅವು ಸ್ಟೋನ್ ಕಲ್ಲಿಗೆಲ್ಲ ತರ್ತೀನಿ. ಕಲ್ಲು ತರೋದೇನು ಇಲ್ಲೇ ಅವ, ಮಣ್ಣು ತಂದ್ಕೇಶಿಂದ ಮ್ಯಾಗ ಕರೆಕ್ಟ್ ಪ್ರಾಪರ್ ಹಾಕೇಶಿಂದ ರೆಡಿ ಮಾಡಬೇಕು. ಸೊ ಗೈಸ್ ಈಗ ಕಲ್ಲು ಹಾಕೋತೀನಿ. ಸೊ ಗೈಸ್ ಈಗ ಕರೆಕ್ಟ್ ಸ್ಪ್ರೆಡ್ ಮಾಡ್ತೀನಿ. ಸೊ ಗೈಸ್ ಈಗ ಇನ್ನೊಂದು ಸ್ವಲ್ಪ ಕಲ್ಲು ಹಾಕೋತೀನಿ, ಮತ್ತು ಅದ್ರ ಮೇಲೆ ಮಣ್ಣು ಹಾಕ್ತೀನಿ, ಕಲ್ಲು ತರ್ತೀನಿ. ಈಗ ಸೊ ಗೈಸ್ ಇನ್ನೊಂದು ಸ್ವಲ್ಪ ಕಲ್ಲು ತಂದೀನಿ, ಈಗ ಯೂಸ್ ಹಾಕೋತೀನಿ. ಸೊ ಗೈಸ್ ಕಲ್ಲು ಹಾಕಾಯ್ತು. ಈಗ ಇದ್ರ ಮೇಲೆ ಮಣ್ಣು ಹಾಕಮಿ. ಮಣ್ಣು ಭೀ ಇದೆ ಅದ, ಮಣ್ಣು ಭೀ ಇಲ್ಲ ಅದ. ಈಗ ಇದ್ರ ಮ್ಯಾಗ ಕರೆಕ್ಟ್ ಮಣ್ಣು ಒಂದು ಲೆವೆಲ್ ಮಣ್ಣು ಹಾಕೊಮ್ಮೆ ಬರ್ರಿ. ಸೊ ಗೈಸ್ ಈಗ ಮಣ್ಣು ಹಾಕೋತೀನಿ ಅಂದೇನದ. ಈಗ ಒಂದು ಲೇಯರ್ ಮಣ್ಣು ಹಾಕೊಮ್ಮಿ. ಆ ನಂಬರ್ ಮಣ್ಣು ಭೀ ಅದ. ಸೊ ಗೈಸ್ ಇದು ಮಣ್ಣು ಅದ, ಹಿಂಗೆ ಹಾಕ್ತೀನಿ. ಸೊ ಗೈಸ್ ಈಗ ಮಣ್ಣೆಲ್ಲ ಹಾಕಾಯ್ತು. ಈಗ ಸೊ ಗೈಸ್ ಈಗ ಮಣ್ಣು ಹಾಕೈತಿ. ಈಗ ಏನು ಮಾಡ್ಬೇಕಂದ್ರೆ ಇದು ನಾವು ಯಾವ ಶೇಪ್ ಕೊಡ್ತೀವಿ ನೋಡು, ಆ ಶೇಪ್ ನಾವು ಕಲ್ಲಿಟ್ಕೋಬೇಕು. ಇವಾಗ ಕಲ್ಲು ಭೀ ಇಲ್ಲವ, ಮತ್ತು ಸ್ವಲ್ಪ ಗಿಡಗಳು ಭೀ ಮತ್ತು ಮಾಸ ಅಂತಾರಲ್ಲ ಪಾಚ್ ಅದು. ಸೊ ಗೈಸ್ ಈಗ ಏನಿಲ್ಲ, ಈಗ ಒಂದು ಶೇಪ್ ಕೊಡ್ಬೇಕು. ಈಗ ನಾವು ಫಸ್ಟ್ ಕಲ್ಲು ಇಟ್ಕೋತೀನಿ, ಕಲ್ಲು ಇಟ್ಕೊಂಡ್ಬಳಕ ಆಮೇಲೆ ಶೇಪ್ ಕೊಡ್ತೀನಿ.
ಈಗ ಶೇಪ್ ಕೊಟ್ಟಾಯ್ತು. ಈಗ ಇದ್ರ ಮ್ಯಾಗ ಏನಪ್ಪ ಅಂದ್ರೆ ಈಗ ನಾ ಹಂಗೆ ಈಗ ಮೋಟ್ರ್ ಚಾಲು ಮಾಡೋದಂದ್ರೆ ನೀರು ಹಾಕಿ ಅದು ಇದೇನಾಯ್ತು ಪೂರ ಹಿಂಗೆ ಕೆಸರು ಆಗ್ತದೆ. ಅದ್ರ ಸಂಬಂಧ ಏನು ಮಾಡ್ತೀನಿ, ಫೇವಿಕಾಲ್ ತಂದಿನೊಂದು. ಈ ಫೇವಿಕಾಲ್ದಾಗ ನಾ ಮಣ್ಣು ಹಾಕಿಸಿಂದ ಹಿಂಗೆ ಕರೆಕ್ಟ್ ಶೇಪ್ ಕೊಡ್ತೀನಿ. ಅದ್ರೊಳಗೆ ಅಷ್ಟೇ ನೀರು ಹೋಗ್ತದೆ ಮತ್ತು ಈ ಸೈಡ್ ಬೀಳ್ತದೆ. ಸೊ ಗೈಸ್ ಈಗ ಅದು ಫೇವಿಕಾಲ್ ಮಿಕ್ಸ್ ಮಾಡೋ ಮಣ್ಣು ಒಳಗೆ ಸೊ ಗೈಸ್ ಈಗ ಕಲ್ಸ್ಕೊಂಡೈತಿ. ಈಗ ಏನು ಮಾಡಮ್ಮಪ್ಪ ಅಂದ್ರೆ ಈಗ ಇಲ್ಲಿ ಕರೆಕ್ಟ್ ಶೇಪ್ ಕೊಡೋಣ. ಸೊ ಗೈಸ್ ಈಗ ಮಿಕ್ಸ್ ಮಾಡೀನಿ. ಇದ್ರಾಗ ಫುಲ್ ಹೊಲಸ ಸ್ಮೆಲ್ ಹೊಂಟದ. ನೀರು ಮತ್ತು ಫೇವಿಕಾಲ್ ಹಾಕಿ ಮಿಕ್ಸ್ ಮಾಡಿನಲ್ಲ ಅದಕ್ಕೆ ಸ್ಮೆಲ್ ಹೊಂಟದ. ಗೈಸ್ ಈಗ ಏನಪ್ಪ ಅಂದ್ರೆ ಈಗ ಹಿಂಗೆ ಇಟ್ಕೋತ ಹೋಗ್ತೀನಿ. ಹಿಂಗೆ ಇಟ್ಕೋತ ಹೋಗ್ಕೇಶನ್ ಸೈಡಿಗೆ ಹಾಗೆ ಹಿಂಗೆ ಮ್ಯಾಗ ಎತ್ಕೋತ ಹೋಗ್ತೀನಿ. ಸೊ ಗೈಸ್ ಹಿಂಗೆ ಇಟ್ಕೋತ ಹೋಗ್ತೀನಿ. ಈಗ ಸೊ ಗೈಸ್ ಈಗ ಈ ಥರ ಹಿಂಗೆ ಫ್ಲಾಟ್ ಹಾಕಿನಲ್ಲ ಹಾಗೆ ಈ ಥರ ಸೈಡಿಗೆ ಹಿಂಗೆ ಹಾಕಬೇಕು, ಸೈಡಿಗೆ ಹಚ್ಚಬೇಕು. ಈಗೇನು ಮಾಡ್ಬೇಕು, ಸುತ್ತ ಬಾರ್ಡ್ರ್ ಏನಿರ್ತಲ್ಲ ಬಾರ್ಡ್ರ್ ಸೈಡಿಗೆ ಹಚ್ಬೇಕು. ಸೊ ಗೈಸ್ ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ಎಲ್ಲ ಅನ್ಲತ್ತೇನು ಇದು ಏನು ನೀರು ಹರ್ಕೊಂಡು ಹೋಗ್ತದಲ್ಲ ಅದು ಕಂಪ್ಲೀಟ್ ಆಯಿತು. ಈಗ ಏನು ಮಾಡ್ಬೇಕಂದ್ರೆ ಜಸ್ಟ್ ಸ್ವಿಮ್ಮಿಂಗ್ ಸಪ್ ಸೊ ಗೈಸ್ ಈಗ ಇಷ್ಟಾಗಣ ಹೀಗೆ ಮಾಡ್ಬೇಕಂದ್ರೆ ಇಲ್ಲ ಕದ್ದು ಇಟ್ಕೊತ ಹೋಗ್ಬೇಕು. ಈಗ ಸೊ ಗೈಸ್ ಇಷ್ಟಾಯಿತು. ಈಗೇನಪ್ಪ ಅಂದ್ರೆ ಸೈಡಿಗೆ ಇಲ್ಲೆಲ್ಲ ಗ್ಯಾಪ್ ಬಿಟ್ಟಿನಲ್ಲ ಇಲ್ಲೆಲ್ಲ ನಾನು ಗಿಡಗಳು ಹಚ್ಕೋಬೇಕು. ಹಾಗೆ ಇದು ಸೊಪ್ಪು ಇವು ತಂದೀನಿ, ಇವು ಕರೆಕ್ಟ್ ಕಾಣ್ತಿರೋ ಗೊತ್ತಿಲ್ಲ. ಈ ಸೈಡ್ ಹಿಂಗೆ ಇಟ್ಕೋತೀನಿ, ಹಾಗೆ ಗಿಡ ಹಚ್ತೀನಿ. ಫೈನಲಿ ಕಂಪ್ಲೀಟ್ ಆದಂಗೆ ಈಗ ಏನಿಲ್ಲ ಅಂದರೆ 80% ಕಂಪ್ಲೀಟ್ ಆಗ್ಯದ. ಈ ಗಿಡ ಹಚ್ಚಿ ಮತ್ತು ಮೋಟ್ರ್ ಚಾಲು ಮಾಡಿ ನೋಡ್ಬೇಕು, ಅವಾಗ ಗೊತ್ತಾಗ್ತದೆ ಎಷ್ಟು ಸಕ್ಸಸ್ಫುಲ್ ಆಗ್ಯದ ಅಂತ. ಸೊ ಗೈಸ್ ಈಗ ಗಿಡ ಹಚ್ಚೋಣ. ಸೊ ಗೈಸ್ ಫಸ್ಟ್ ಗಿಡ ಹಚ್ಚತ್ತೀನಿ, ಯಾವುದಂತ ನನಗೂ ಗೊತ್ತಿಲ್ಲ. ಸೊ ಗೈಸ್ ಹಿಂಗೆ ಇಲ್ಲಿ ಮತ್ತು ಇದಿಷ್ಟು ಗ್ಯಾಪ್ ಏನದಲ್ಲ ಈಗ ಅದೆಲ್ಲ ಹಚ್ಕೋತ ಹೋಗ್ಬೇಕು. ಯೂಸ್ ಮಾಡ್ಬೋದು ಎಷ್ಟು ಮಸ್ತ್ ಕಾಣ್ತದೆ. ಈಗೇನಿಲ್ಲ ಜಸ್ಟ್ ಇದು ಪಂಪ್ ಏನದಲ್ಲ ಈ ಪಂಪ್ ಚಾಲು ಮಾಡಿಬಿಡ್ಬೇಕು, ಆವಾಗ ನೋಡ್ಬೇಕು ಹೆಂಗತ್ತಂತ. ಭಾಳ ಎಕ್ಸೈಟಿಂಗ್ ಆಗಿದೆ. ಯಾಕಂದ್ರೆ ಮುಂಜಾನೆ 11 ಹಿಡಿದು ಚಾಲು ಮಾಡಿದ್ದೀನಿ. ಈಗ ಎಷ್ಟು ಕೊಟ್ಟೆ ಈಗ 5:15 ಆಗ್ಯದ. ಸೊ ಗೈಸ್ ಈ ಮೋಟ್ರ್ ಚಾಲು ಮಾಡಮಿ. ಇನ್ನೊಂದು ಸ್ವಲ್ಪ ಗಿಡ ಹಚ್ತೀನಿ, ಸ್ವಲ್ಪ ಅಷ್ಟಕ್ಕಷ್ಟೇ ಚಂದ ಕಾಣತ್ತದ. ಈಗೇನು ನೋಡ್ಬೋದು, ಇಲ್ಲಿಂದ ನೀರು ಬರ್ತವೆ, ಇಲ್ಲಿಂದ ಬಂದು ಸೀದಾ ಇಲ್ಲಿ ತಗೋಗ್ತವೆ. ಸೊ ಗೈಸ್ ಏನಿಲ್ಲ ಜಸ್ಟ್ ಒಂದು ಕ್ಲಿಕ್ ಮೋಟ್ರ್ ಚಾಲು ಆಗತ್ತೆ. ಸೊ ಹೆಂಗಲ್ಲ 1 2 3 ಫಸ್ಟಿಗೆ ಚಾಲು ಆಗಿಲ್ಲ ಯಾಕೆನೋ. ಈಗ ಇನ್ನೊಂದು ಸಲ ಚಾಲು ಮಾಡ್ತೀನಿ. 1 2 3 ಗೈಸ್ ಮೋಟ್ರ್ ಚಾಲು ಆಗ್ಯದ, ನೀರು ಬರ್ಲಾಗ್ಯಾವ. ಸೊ ಗೈಸ್ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಟೆಸ್ಟ್ ಮಾಡ್ತೀನಿ. ಸೊ ಗೈಸ್ ಈಗ ಮತ್ತೆ ನೀರು ಹಾಕಿನಿ, ಇನ್ನೊಂದು ಸಲ ಮೋಟ್ರ್ ಚಾಲು ಮಾಡಮಿ. 1 2 3 ಓ ಗೈಸ್ ಬರುತ್ತೆ ನೀರು. ಸೊ ಗೈಸ್ ಫೈನಲಿ ನೀರು ಭೀ ಬರೋಕ್ಕೆ ಚಾಲು ಅದು. ಇಲ್ಲಿ ನೋಡ್ಬೋದು ಸ್ವಲ್ಪ ಹೊಲಸವ, ಯಾಕಂದ್ರೆ ಅದು ಇನ್ನೂ ಹಸಿದ. ನೋಡ್ಬೋದು ಅಲ್ಲಿ ನೀರು ಬರ್ಲತ್ತ, ಇಲ್ಲಿಂದ ಒಳಗೆ ಬೀಳತ್ತ ಮತ್ತು ಅಲ್ಲಿಂದ ರಿಟರ್ನ್ ಆಗಿ ಬರ್ಲತ್ತ. ಏನು ಗಿಡಗಳು ನೋಡ್ತೀರ
ಯಾವ ರೊಕ್ಕ ಕೊಡ್ತಂದಿಲ್ಲ ಎಲ್ಲ ಇಂಥಲ್ಲಿ ಹೊರಗೆ ಸೈಡಿಂದ ಎಲ್ಲ ಶೋಸ್ ಯಾವುದು ಇದು ಆಯಿತು ಮತ್ತು ಸ್ಟೋನ್ ಆಯಿತು, ಯಾವುದೂ ಹೊರಗೇನಿಲ್ಲ. ಜಸ್ಟ್ ಒಂದು ಫೆವಿಕಾಲ್ ಬಾಕ್ಸ್ ಏನದಲ್ಲ ಇದೊಂದು ತಂದಿದ್ದ. ಸೊ ಗೈಸ್ ನಿಮಗೆ ಯಾವ ಥರ ಅನ್ನಿಸ್ತು ಅದು ಕಮೆಂಟ್ ಮಾಡಿ ಹೇಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.